2-3 ದಿನದಿಂದ ಕೊಡ್ತಾ ಇದ್ದಾರಾ? ಈಗ ನಾವು ಬಂದಿದ್ದೀವಿ ಅಂತ ಕೊಟ್ಟವ್ರ? ನಾವು ಬಂದಿದ್ದೀವಿ ಅಂತ ಕೊಟ್ಟವ್ರ? ಕೊಡ್ತಾ ಇದ್ದಾರಾ? ಬೆಳಿಗ್ಗೆ ಮತ್ತೆ ಸಾಯಂಕಾಲ ಊಟ ಹೆಂಗೆ ಕೊಡ್ತಾರೆ? ಮಧ್ಯಾಹ್ನ ರಾತ್ರಿ ಅನ್ನ ಸಾರು. ಎಷ್ಟು ಜನ ಇದ್ದೀರಿ? ನಾವು ನಮ್ಮ ಕ್ಷೇತ್ರದಲ್ಲೂ ಎಲ್ಲ ಲೋ ಲೈಂಗ್ ಏರಿಯಾಸೇ ಜಾಸ್ತಿ. ರಾಜಕಾಲುವೆಗಿಂತ ಕೆಳಗಡೆ ಮನೆಗಳು ಇರ್ತವೆ. ಆ ಮನೆಗಳ ಫ್ಲಡ್ಡಿಂಗ್ ಯಾಕೆ ಆಗುತ್ತೆ ಅಂದ್ರೆ ರಾಜಕಾಲುವೆ ನೀರು ವಾಪಸ್ ಈ ಏರಿಯಾ ಒಳಗೆ ಬರ್ತದೆ, ರಿವರ್ಸ್ ಬರ್ತದೆ. ಹಂಗಾಗಿ ನಮ್ಮಲ್ಲೂ ಫ್ಲಡ್ಡಿಂಗ್ ಆಗುತ್ತೆ. ಹೇಳಿದ್ದೀನಿ ಅಣ್ಣ, ನಡಿಯೋಣ. ಬಿಟ್ಟಾಕಿ ಸರ್, ಇಲ್ಲಿ ಎಲ್ಲಿ ನೀರು ನಿಂತ್ಕೋತದೆ ಆ ಕಡೆ ಅಡ್ಡ ಹಾಕಿ ಮೇಲಿಂದ ಈ ನೀರು ಬಂದಿಲ್ಲ ನಿಂತ್ಕೋತದೆ. ಎಲ್ಲ ಏನು ಕೋಟಿದು ಎಸ್ಟಿಮೇಟ್ ಬೇಕು. ಸಿಂಪಲ್ ಆಗಿ ಕಡ್ಡಿ ಆಡಿಸೋ ಅಂತ ಸೊಲ್ಯೂಷನ್ ಯಾರಿಗೂ ಬೇಕಾಗಿಲ್ಲ. ಎಲ್ಲ ಕೋಟಿಗಳಲ್ಲಿ ಎಸ್ಟಿಮೇಟ್ ಮಾಡಿದ್ರೇನೆ ನಮ್ಮ ಇಂಜಿನಿಯರ್ಗಳಿಗೆ ನಮಗೆ ಎಲ್ಲರಿಗೂ ಸಮಾಧಾನ. ಮಸ್ತಿದೆ. ಆಯ್ತನಾ, ಒಂದು 10 HP ಮೋಟರ್ ಇದ್ರಣ ನಿಮ್ ಮುನ್ಸಿಪಾಲ್ಟಿಗೆ ಏನ್ ಕಷ್ಟ ನಾನು ಕೊಡ್ತೀನಿ ಹೇಳ್ರಿ. ನಿಮ್ಗೆ ಏನೋ ಅಷ್ಟು ಕಷ್ಟ ಇದ್ರೆ ಅಂದ್ರೆ ಈಗ ಹೊಳೆಯಿಂದ ಬರೋದು ಅಡ್ಡ ಹಾಕಿ ಸಿಂಪಲ್. ಹೊಳೆಯಿಂದ ಬರ್ತದಲ್ಲ ವಾಪಸ್ಸು, ಹೌದಿಲ್ಲ? ಹಿಂಗೆ ಡ್ರೈನ್ ಅಲ್ಲಿ ಬರ್ತದೆ ಅಂತ ಇಟ್ಕೊಳ್ಳೋಣ, ಇದೇ ಡ್ರೈನ್ ಅಂತ ಇಟ್ಕೊಳ್ಳಿ. ಹೊಳೆಯಿಂದ ಬರೋ ಕಡೆ ಬಂದ್ ಮಾಡಿ ರಿವರ್ಸ್ ಬರ್ದಂಗೆ ನೋಡ್ಕೊಳ್ಳಿ. ಈ ನೀರ್ನ ಒಂದು ಮೋಟ್ರಿಗೆ ಹೊಡಿರೋಣ. 10 HP ಇಟ್ರೆ ಓದ್ತದೆ, 24 ಗಂಟೆಲಿ ಖಾಲಿ ಆಗ್ತದೆ. ಈ ಕಡೆ ಬಂದಿದ್ದೆಲ್ಲ ಮೋಟ್ರ್ ಇಟ್ಟು ಹೊಡಿಬೇಕು, ಆ ಕಡೆಯಿಂದ ಬರ್ದಂಗೆ ನೋಡ್ಕೋಬೇಕು. ಯಾಕ್ರಿ ಆಗಲ್ಲ? ಮಾಡ್ತೀವಿ ಮತ್ತೆ ಇನ್ನೇನು ಯಾಕಾಗುತ್ತೆ ಪ್ರಾಬ್ಲಮ್? ಅಲ್ಲ ಪ್ರಾಬ್ಲಮ್ ಏನು ಮಾಡಕ್ಕೆ ಮಾಡಿದ್ರೆ ಕ್ಲಿಯರ್ ಅಲ್ಲಿ ನೀರು ಇದಾದ ತಕ್ಷಣ ಡ್ರೈನ್ ಅಲ್ಲಿಗೆ ಹೋಗ್ತಿದೆ. ವಾಲ್ ಓಪನ್ ಆದ್ಮೇಲೆ ಇದನ್ನ ಅಲ್ಲಿಗೆ ಹೋಗ್ಲಿ ಅಂತ ವಾಲ್ ಕ್ಲೋಸ್ ಮಾಡಿದ್ರು. ಸರಿ, ಈಗ ನೋಡಿ 2 ಸಮಸ್ಯೆ. ಒಂದು, ಹೊಳೆ ನೀರು ವಾಪಸ್ ಬರಬಾರ್ದು. ಹೊಳೆ ನೀರು ವಾಪಸ್ ಬಂದ್ರೆ ಅದಕ್ಕೆ ಯಾರು ಅಡ್ಡ ನಿಲ್ಲಕ್ಕಾಗಲ್ಲ. ಹೊಳೆ ನೀರ್ನ ವಾಪಸ್ ಬರೋದನ್ನ ಸಿಂಪಲ್ ಆಗಿ ಒಂದು ಗೇಟಕ್ಕೆ ಬಂದ್ ಮಾಡಿ. ಆವಾಗ ಏನಾಗುತ್ತೆ, ಇಲ್ಲಿಂದೆಲ್ಲ ನೀರು ಬಂದು ಇಲ್ಲಿ ಕುಡ್ಕೋತದೆ. ಇಲ್ಲಿ ಮಳೆ ನೀರು ಬರ್ತದೆ, ಪ್ಲಸ್ ಮನೆಗಳ ನೀರು ಬರ್ತದೆ. ಆಯ್ತಾ? ಅದಕ್ಕೊಂದು 10 HP ಇಲ್ಲ 10 HP ಬಿಟ್ರೆ ಈ ಕಡೆಯಿಂದ ಎತ್ತಿ ಎಲ್ಲಿ ಗೋಡೆ ಹಾಕಿರ್ತೀರಿ ಆ ಕಡೆ ಹೊಡೆದ್ರೆ ಅದ್ರ ಪಡಗದು ಹೋಗ್ತದಪ್ಪ. ಇಷ್ಟು ನಾನು ಆವಾಗಿಂದ ಹೇಳಿದ್ದನ್ನೇ 10 ಬಾರಿ ಹೇಳ್ತಾ ಇದ್ದೀನಿ. ಮಾಡಿದ್ರೆ ಪ್ರಾಬ್ಲಮ್ ಯಾಕಿದೆ? ಫ್ಲಡ್ಡಿಂಗ್ ಆಗಬಾರ್ದು, ಮನೆಗೆ ನೀರು ನುಗ್ಗಬಾರ್ದು. ಈಗ ಹಿಂಗೆ ರೋಡ್ ಇದೆ, ಇಲ್ಲೇ ಒಂದು ರೋಡಲ್ಲೇ ಒಂದು 10 ಅಡಿಗೆ 10 ಅಡಿದು ಒಂದು ಸಂಪ್ ಮಾಡಿ, ಮೇಲೆ RCC ಡೆಕ್ ಹಾಕಿ, ಸಬ್ಮರ್ಸಿಬಲ್ ಅಥವಾ ಮಾನೋಬ್ಲಾಕ್ ಪಂಪ್ ಇಕ್ಕಿ ಎತ್ತು ಹೊಡೀರಿ. ಎಂಡ್ ಪಾಯಿಂಟ್ ಅಲ್ಲಿ ಬಾಟಮ್ ಪಾಯಿಂಟ್ ಅಲ್ಲಿ ಇಟ್ಬಿಟ್ಟು ಎತ್ತು ಹೊಡೆದ್ರೆ ಅಲ್ಲಿ ಶೇಖರಣೆ ಆಗುತ್ತೆ ಇಲ್ಲಿಂದ ಬರೋ ನೀರು. ಇದನ್ನ ಮಾತ್ರ ಎತ್ತು ಹೊಡೆಯೋಂಗಿರ್ಬೇಕು. ಹೊಳೆ ನೀರು ಕಮ್ಮಿ ಆಗಿದ್ಮೇಲೆ ಗೋಡೆ ತೆಗೆದಾಕಿ ಹೋಗ್ತದೆ ವಾಪಸ್ ಮಾಮೂಲಿ. ಬರೋದು ಎಲ್ಲಿಂದ ಬರ್ತವೆ? ಭೂಮಿ ಮೇಲೆ ಬರ್ತದೆ, ಇಲ್ಲ ಡ್ರೈನ್ ಒಳಗಡೆ. ಆ ಡ್ರೈನ್ ನ ಕ್ಲೋಸ್ ಮಾಡ್ಬಿಟ್ಟು ಇಂಥ ಟೈಮಲ್ಲಿ ಇಲ್ಲಿ ಈಗ ಡ್ರೈನ್ ಹಿಂಗ್ ಬಂದಿದೆ, ಇದು ಹೊಳೆಯಿಂದ ಹಿಂಗ್ ವಾಪಸ್ ಬರ್ತದೆ. ಇಲ್ಲೊಂದು ಗೇಟ್ ಇಟ್ಟ, ಇಲ್ಲಿಂದ ಇಲ್ಲಿ ಪಂಪ್ ಹೊಡೆದ್ರೆ ಮುಗೀತು. ಏನಾಗಿದೆ ಅಂದ್ರೆ ಅದು ಡೆಪ್ತ್ ಕೆಳಗಿದೆ, ಇದಕ್ಕಿಂತ ಅದು ಡೌನ್ ಇದೆ. ಪಂಪ್ಗೆ ಯಾವ್ರಿ 5 HP ಮೋಟರ್ ಇಕ್ಕಿದ್ರೆ ಊರಿಂದ ಬಂದಿದ್ ನೀರ್ನ 5 HP ಇಲ್ಲಿಂದ ಇಲ್ಲಿಗೆ ಹೊಡಿಬೇಕು. 5 ಅಡಿ ಗ್ಯಾಪ್ ಮಧ್ಯದಲ್ಲಿ ಗೇಟು, ಈ ಕಡೆ ಗೇಟ್ ಇಂದ ಆ ಕಡೆ ಗೇಟ್ ಹೊಡಿಬೇಕು. ಎಷ್ಟು ದೂರ ಇರುತ್ತೆ? 3 ಅಡಿ. ಅಷ್ಟ್ ಮಾಡಿದ್ರೆ ಮುಗೀತು. ಊರಿಂದ ಬರೋ ಇದಕ್ಕೆ ಮೋಟರ್ ಇಡಕ್ ಆಗಲ್ಲ.
ಊರಿಂದ ಬರೋ ನೀರಿಗೆ ಮೋಟ್ರ್ ಇಟ್ಟರೆ 5 HP ಎತ್ತು ಹೊಡೆದ್ರೆ ಹೊರಟೋಗ್ತದೆ. ಸೊ ಇಲ್ಲಿ ಈಗ ಇದು ಡ್ರೈನ್, ಇದು ಇಲ್ಲೊಂದು ವೆಟ್ ವೆಲ್ ಸಂಪು ಮಾಡ್ಕೊಳ್ಳೋದು ಡ್ರೈನ್ ಕೆಳಗೆ, ರೋಡು ಡ್ರೈನು ಸೇರಿಸಿ ಒಂದು ವೆಟ್ ವೆಲ್ ಮಾಡಿ ಇಲ್ಲೊಂದು ಗೇಟ್ ಹಾಕೋಬೇಕು. ಈ ಡ್ರೈನಿಂದ ಈ ಕಡೆಗೆ ಹೊಡೆದ್ರೆ ಹೋಯ್ತದೆ. ಎಲ್ಲನ ಬರ್ಲಿ ರೀ, ಊರಿಗೆ ಎಲ್ಲಿ ಎಂಟ್ರ್ ಆಗುತ್ತೆ ಅಲ್ಲಿ ಗೇಟ್ ಇಡಬೇಕು. ಸಿಂಪಲ್. ನೀವೇನ್ ಮಾಡ್ತೀರಿ ಸಿಂಪಲ್ ಮಾಡಕ್ಕೆ? ಇವಾಗ ಇದಕ್ಕೊಂದು 200 ಕೋಟಿದು ಎಸ್ಟಿಮೇಟ್ ಮಾಡ್ತೀರಿ ರಿಟೈನಿಂಗ್ ವಾಲ್. ಟ್ರೈನ್ ಒಳಗಡೆಯಿಂದ ನೀರು ಊರಕ್ಕೆ ವಾಪಸ್ ಬರ್ತದೆ. ಎಲ್ಲ ಬೇಕಾಗಿಲ್ಲ. ಹೋಗಿಲ್ಲ ಸರ್, ನೀರು ಹೋಗಿಲ್ಲ. ನಮ್ಮನ್ನು ಯಾಮಾರ್ಸಕ್ಕೆ ಹೋದ್ರೆ ಹಿಂಗೆ ಹೇಳ್ತಾರೆ, ಹಿಂಗೆ ಹೇಳಿದ್ರೆ ಪ್ರಾಬ್ಲಮ್ ಟೆಕ್ನಿಕಲ್ ಆಗಿ ಹೇಳಿ ಪ್ರಮಾಣ ಕಡಿಮೆ ಆಗಿದೆ. ಪ್ಲಾಸ್ಟಿಕ್ ಬಳಕೆ ನಿಷೇಧಿಸಿದೆ. ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಪಕ್ಕ ರಾಮೇಶ್ವರಿ ದೇವಸ್ಥಾನ ಇದೆ. ಆಷಾಢ ಶುಕ್ರವಾರ, ಕೊನೆ ಆಷಾಢ ಶುಕ್ರವಾರ ಸ್ವಾಮಿ ದೇವಸ್ಥಾನ ಮಾಡೋದು. ಅಲ್ಲಿ ಬರಬಾರ್ದಲ್ರಿ. ಎಲ್ಲಿ ಹೌದು, ಅದಕ್ಕೂ ಟ್ರೈನ್ ಹೆಂಗೆ ಕನೆಕ್ಷನ್? ಅದು ರೈಟ್ ಸೈಡ್ ಅದಕ್ಕಿಂತ ಮೇಲ್ ಬಂದಿದೆ.